ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆ್ಯಂಕರ್ ಅಂಜಲಿ. ನಾನಂತೂ ಈ ಒಂದು ಶಾರ್ಟ್ ಫಿಲಮ್ ನಾನು ನೋಡಿದೆ, ಡಾರ್ಕ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಸಖತ್ತಾಗಿ ರಿಯಲಿಸ್ಟಿಕ್ ಆಗಿತ್ತು. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನೋಡಿದ ತಕ್ಷಣ ನನಗೆ ಕಣ್ಣಲ್ಲಿ ಹಾಗೇ ನೀರು ಬಂದುಬಿಡ್ತು, ಖುಷಿ ಆಯಿತು. ನೀವು ನೋಡಿ ಆ ಒಂದು ಶಾರ್ಟ್ ಫಿಲಮ್ನ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಆದರ್ಶ್ ಶೆಟ್ಟಿ ಅವರ ನಟನೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಸಿನಿ ಇಂಡಸ್ಟ್ರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ನು ಅಂದರೆ ಪೈರಸಿ ಬಗ್ಗೆ ಎಷ್ಟು ಅದು ವಾರ್ನಿಂಗ್ ಕಾಲ್ ಆಗಿದೆ ಅಂತೇಳಿ ಅವ್ರು ತಿಳಿಸಿದ್ದಾರೆ. ಮತ್ತು ಕನ್ನಡ ಇಂಡಸ್ಟ್ರಿ ಈಗಿನ ಪರಿಸ್ಥಿತಿಯಲ್ಲಿ ಈ ಪೈರಸಿ ಅನ್ನೋದು ತೆಗೆದ್ರೆ ಯಾವ ಮಟ್ಟಕ್ಕೆ ಬೆಳಿಬೋದು ಕನ್ನಡ ಇಂಡಸ್ಟ್ರಿ ಅನ್ನೋದನ್ನು ಈ ಒಂದು ಶಾರ್ಟ್ ಫಿಲಮ್ ಮುಖಾಂತರ ಆದರ್ಶ್ ಶೆಟ್ಟಿ ಅವರು ಹೇಳಿದ್ದಾರೆ. ಅವ್ರಿಗೊಂದು ಕೃತಜ್ಞತೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಫಸ್ಟ್ ಆಫ್ ಆಲ್ ನಾನು ಡಾರ್ಕ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಐ ಕ್ಯಾನ್ ಸಿ ನನಗೆ ಗೊತ್ತಾಗ್ತಿದೆ ತೇಜಸ್ ಮತ್ತು ಆದರ್ಶ್ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಸ್ಕ್ರೀನ್ ಮೇಲೆ. ಆಲ್ಸೋ ಮಧು ಡೈರೆಕ್ಟರ್ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಬಿಕಾಸ್ ಇಂಥ ಚಿಕ್ಕ ಕಲಾವಿದರಿಗೆ ಆಪರ್ಚುನಿಟಿ ಕೊಟ್ಟಾಗೆ ಅವರ ಪ್ರತಿಭೆ ಏನು ಅಂತ ಎಲ್ಲರೂ ನೋಡಿ, ಅದ್ಭುತ ಕಾನ್ಸೆಪ್ಟು, ಎಲ್ಲರೂ ಎಷ್ಟೊಂದು ಶ್ರಮ ಹಾಕಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಹೊಸ ಕಲಾವಿದರು ಮಾಡಿದ್ದಾರೆ, ನ್ಯೂ ಟೀಮ್. ಸೊ ಪ್ಲೀಸ್ ಸಪೋರ್ಟ್. ಮೂವಿ ನೋಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಪ್ಲೀಸ್ ಸಪೋರ್ಟ್. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ಸಿನಿಮಾ ಡಾರ್ಕ್ ಸಿನಿಮಾ ನನ್ನ ಕಸಿನ್ ತೇಜಸ್ ಅವರು ನಡೆಸಿರೋ ಸಿನಿಮಾ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಪೈರಸಿನ ನಿಲ್ಲಿಸಬೇಕು ಅನ್ನೋ ಒಂದು ಮೆಸೇಜ್ನ ಕ್ಲಿಯರ್ ಕಟ್ಟಾಗಿ ನಮ್ಮ ಸಿನಿಮಾದಲ್ಲಿ ತೋರಿಸ್ಕೊಂಡಿದ್ದಾರೆ. ಪ್ಲೀಸ್ ಎಲ್ಲರೂ ನಮ್ಮ ಆನಂದ್ ಆಡಿಯೋ ಚಾನಲಲ್ಲಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಒಳ್ಳೆ ಕಾಸನ್ನು ನಮ್ಮ ಕನ್ನಡ ಸಿನಿಮಾ ಇನ್ನೂ ಬೆಳೆಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್. ಎಂಟೈರ್ ಕ್ರೂ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ನಂಗೆ ತುಂಬ ಇದು ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಒಂದು ರಿಯಲ್ ಟೈಮ್ ಸಿನಾರಿಯೋನ ಈ ಥರ ಇಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕಾಮನ್ ಪೀಪಲ್ ಎಲ್ಲರೂ ಇದನ್ನು ನೋಡಬೇಕು, ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಸೊ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ ಅಂದರೆ ಪೈರಸಿ ಆಲ್ಮೋಸ್ಟ್ ನಾವೆಲ್ಲ ಈಗ ಏನು ಹೇಳಿದ್ರೆ ಮಧ್ಯಾಹ್ನ ಬೆಳಗ್ಗೆ ಬಂದರೆ 12 ಗಂಟೆಲಿ ಮೂವಿ ಬಂದುಬಿಡುತ್ತೆ. ಟೆಲಿಗ್ರಾಮ್ ಆಗಿರ್ಬೋದು, ಬೇರೆ ಲಿಂಕ್ಸ್ ಆಗಿರ್ಬೋದು. ಸೊ ಸ್ಟಾಪ್ ಪೈರಸಿ ಆ್ಯಂಡ್ ವಾಚ್ ಕನ್ನಡ ಮೂವೀಸ್. ಕನ್ನಡ ಮೂವಿ ನೋಡಿ ಬೆಳೆಸೋಣ. ದಟ್ಸ್ ಇಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಚೆನ್ನಾಗಿ ಡಾರ್ಕ್ ಅಂದರೆ ಕತ್ತಲೆ. ನಮ್ಮ ಸಿನಿಮಾ ಕತ್ತಲೆಯಿಂದ ಶುರುವಾಗಿ ಬೆಳಕು ಬರೋವಂಥದ್ದು. ಮಾಮೂಲಾಗಿ ಬೆಳಕಿನಿಂದ ಕತ್ತಲೆಡೆಗೆ ಯಾರೂ ಹೋಗಲ್ಲ, ಕತ್ತಲಿಂದ ಬೆಳಕಿಗೆ ಬರ್ತಿದ್ದೀವಿ. ಸಿನಿಮಾ ಅನ್ನೋದು ಒಂದು ದೊಡ್ಡ ಮಾಧ್ಯಮ. ಸೊ ಇವತ್ತು ಹಿಂದೆ ನಮಗೆ ಒಂದು ಡ್ರಾಮಾಯಿಂದ ಬರುತ್ತೆ, ಚಿತ್ರರಂಗ ಶುರುವಾಗುತ್ತೆ. ಅದಾನಂತರ ಸೀರಿಯಲ್ ಬರುತ್ತೆ, OTT ಬರುತ್ತೆ. ಇವತ್ತು ಆ ಒಂದು ಏನು ಯೂಟ್ಯೂಬ್ಗಳಲ್ಲಿ ಅಥವಾ ಯಾವುದೇ ಒಂದು ಮಾಧ್ಯಮಗಳಲ್ಲಿ ನಮಗೆ ಶಾರ್ಟ್ ಫಿಲಿಮ್ ಅನ್ನೋದು ಬಹಳ ದೊಡ್ಡ ಕ್ರೇಜ್ ಆಗಿದೆ. ಇವತ್ತು ಹೊಸ ಹುಡುಗರುಗಳು, ಹೊಸ ಕಲಾವಿದರು, ಹೊಸ ನಿರ್ದೇಶಕರು ನಾವೇನಾದ್ರು ಮಾಡಬೇಕು ಅಂತ ಹೇಳಿದಾಗ ಫಸ್ಟು ಸಿನಿಮಾನೇ ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಪ್ರಯತ್ನನ ಒಂದು ಚಿಕ್ಕ ಬಜೆಟಲ್ಲಿ ಅವ್ರ ಟ್ಯಾಲೆಂಟ್ನ ತೋರಿಸುವಂಥದ್ದು ಇದು ಬಹಳ ವಿಶೇಷವಾದದ್ದೇ. ಶಾರ್ಟ್ ಫಿಲಿಮ್ ಬಗ್ಗೆ ತುಂಬ ಜನ ಅಸಡ್ಡೆ ಮಾಡ್ತಾರೆ, ಬಟ್ ಅದು ತಪ್ಪದು. ಯಾಕೆ ಅಂದರೆ ಯಾರಿಗೂ ತೊಗೊಂಡೋಗಿ ಒಬ್ಬ ನಿರ್ದೇಶಕರಿಗೋ ಅಥವಾ ನಿರ್ಮಾಪಕರಿಗೋ ತೋರಿಸಿದಾಗ ಪರವಾಗಿಲ್ಲ, ಒಂದು ಅರ್ಧ ಗಂಟೆಲಿ ಹುಡುಗ ಇಷ್ಟು ಚೆನ್ನಾಗಿ ಮಾಡಿದ್ದಾನೆ, ನನ್ನ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಡ್ಬೋದು, ಒಂದೊಳ್ಳೆ ರೋಲ್ ಮಾಡಿಸ್ಬೋದು, ವಿಲನ್ ಮಾಡಿಸ್ಬೋದು, ಹೀರೋನು ಮಾಡಿಸ್ಬೋದು, ಫೈಟ್ ಎಲ್ಲ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಕೂಡ ಒಂದು ವೇದಿಕೆ ಅಂತ ಪ್ರತಿಯೊಬ್ಬರು ಭಾವಿಸ್ಬೇಕಾಗತ್ತೆ. ಈ ವೇದಿಕೆನ ಬಳಸ್ಕೊಂಡು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ಈ ಶಾರ್ಟ್ ಫಿಲಿಮಿಂದನೇ ದೊಡ್ಡ ಸಿನಿಮಾಗೆ ಹೋಗೋದಕ್ಕೆ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇದನ್ನು ಸಕ್ಸಸ್ ಮಾಡ್ಕೋಬೋದು. ಸೊ ಇದು ಡಾರ್ಕ್ ಅನ್ನೋದು ಒಂದು ನಮ್ಮ ಹುಡುಗರ ಒಂದು ಪ್ರಯತ್ನ. ಇದು ಸಕ್ಸಸ್ ಆಗಲಿ. ಡಾರ್ಕ್ ಒಳ್ಳೆ ವ್ಯೂಸ್ ಬಂದು, ಒಳ್ಳೆ ಮಿಲಿಯನ್ಸ್ ವ್ಯೂಸ್ ಬಂದು ನೆಕ್ಸ್ಟ್ ಅವರು ಸಿನಿಮಾ ಮಾಡಲಿ ಅಂತ ನಾವು ಇದ್ರ ಪರವಾಗಿ ಹೇಳ್ಕೊಳ್ತೀವಿ. ಗುಡ್ ಲಕ್. ಆದರ್ಶ್ ಮತ್ತು ತೇಜಸ್ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್ ನಮ್ಮದು. ಮೋರ್ ದೆನ್ 2 ಇಯರ್ಸಿಂದ ತುಂಬ ಹಾರ್ಡ್ ವರ್ಕ್ ಮಾಡಿಬಿಟ್ಟು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ, ಹೊಸ ಕಾನ್ಸೆಪ್ಟನ್ನ ತಂದಿದ್ದಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನಾನು ತೇಜಸ್ ಅವ್ರ ಸಿಸ್ಟರ್. ಎಷ್ಟು ಪ್ರೌಡ್ ಫೀಲಿಂಗ್ ಅಂತ ಅಂದರೆ ಐ ಆಮ್ ಸೋ ಹ್ಯಾಪಿ ಫಾರ್ ದಿಸ್ ಗೈ. ಆನ್ ಹಾರ್ಡ್ ವರ್ಕ್, ಆನ್ ಡೆಡಿಕೇಶನ್ ಟು ದ ಮೂವೀಸ್, ಆನ್ ಈಸ್ ಡ್ರೀಮಿಂಗ್ ಬಿಗ್. ಅವನಿಗೆಲ್ಲ ಸಕ್ಸಸ್ ಸಿಗಲಿ, ಟೀಮ್ಗೊಳ್ಳೆ ಸಕ್ಸಸ್ ಸಿಗಲಿ. ಆ್ಯಂಡ್ March 17th ರಿಲೀಸ್ ಆಗ್ತಾಯಿದೆ. ಪ್ಲೀಸ್ ಎಲ್ಲರೂ ನೋಡಿ ಆ್ಯಂಡ್ ಪ್ಲೀಸ್ ಸೇ ನೋ ಟು ದ ಪ್ರೈಸಿ. ಆ್ಯಂಡ್ ಆದರ್ಶ್ ಆ್ಯಂಡ್ ತೇಜಸ್, ಗುಡ್ ಲಕ್ ಫಾರ್ ಯು ಗೈಸ್. ಎಲ್ಲ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್.